ಭೂಮಿಯಲ್ಲಿ ಸಾವಯವ ಇಂಗಾಲ ಹೆಚ್ಚಿಸಿಕೊಳ್ಳಲು ರೈತರು ತ್ಯಾಜ್ಯ ಉರುವಲಿನ ಬೂದಿ ಹಾಕಿ ಭೂಮಿ ಫಲವತ್ತು ಹೆಚ್ಚಿಸಿಕೊಳ್ಳಬಹುದಾಗಿದ್ದು, ಮಾಹಿತಿ ಪಡೆಯಲು ಸದ್ಬಳಕೆ ಮಾಡಿಕೊಳ್ಳುವಂತೆ ಐಟಿಸಿ ಮತ್ತು ಔಟ್ರೀಚ್ ಸಂಸ್ಥೆಯ ಕೃಷಿ ವಿಜ್ಞಾನಿ ಯಶಸ್ವಿನಿ ರೈತರಿಗೆ ಪ್ರಾತ್ಯಕ್ಷಿತೆ ಮೂಲಕ ಸಲಹೆ ನೀಡಿದರು. ಹುಣಸೂರು ತಾಲೂಕಿನ ಗಾವಡಗೆರೆ ಹೋಬಳಿ ಹಿರಿಕ್ಯಾತನಹಳ್ಳಿ ಗ್ರಾಮದ ಪ್ರಗತಿಪರ ರೈತ ವಿಜಯ್ ರವರ ಜಮೀನಿನಲ್ಲಿ ಉಪಯೋಗಕ್ಕೆ ಬಾರದ ಕಟ್ಟಿಗೆಯಿಂದ ಗೊಬ್ಬರ ಮಾಡಿಕೊಳ್ಳುವ ವಿಧಾನದ ಬಗ್ಗೆ ತರಬೇತಿ ನೀಡಿ ಮಾತನಾಡ್ತಾ, ಕರ್ನಾಟಕದಲ್ಲಿ ಭೂಮಿಯ ಸಾವಯವ ಇಂಗಾಲ ಪ್ರಸ್ತುತ 0.1 ಇದ್ದು, ಭೂಮಿಯಲ್ಲಿ ಇರಬೇಕಾದ ಸರಾಸರಿ ಇಂಗಾಲ 7ರಿಂದ 8 ಇರಬೇಕಿತ್ತು. ಆದರೆ ಪ್ರಸ್ತುತ 0.1 ಇಂಗಾಲವಿದ್ದು, ರೈತರ ಬೆಳೆಗಳಿಗೆ ಇಂಗಾಲ ಸಾಲದೆ ಬೆಳೆಗಳು ಕುಂಠಿತಗೊಳ್ಳುತ್ತಿವೆ. ಆದ್ದರಿಂದ ರೈತರು ಇಂಗಾಲವನ್ನು ಹೆಚ್ಚಿಸಿಕೊಳ್ಳಲು ಇದು ಉಪಯೋಗಕಾರಿ. ಭೂಮಿಗೆ ನೇರವಾಗಿ ಯೂರಿಯಾ ಹಾಕಿದ್ರೆ ಹೈಡ್ರೋಜನ್ ತೆಗೆದುಕೊಳ್ಳೋದಿಲ್ಲ. ಬದಲಾವಣೆ ಮಾಡಲು ಈ ರೀತಿ ರೈತರು ಮಾಡಿದಾಗ ರೈತನ ಭೂಮಿಯು ಫಲವತ್ತತೆಯನ್ನು ಹೆಚ್ಚಾಗ್ತದೆ. ಆರ್ಗಾನಿಕ್ ಭೂಮಿಯಲ್ಲಿದ್ದರೆ ಬೆಳೆ ಬೆಳೆಯಲು ಸಾಧ್ಯ. ಆರ್ಗಾನಿಕ್ ಹೆಚ್ಚಿಸಿಕೊಳ್ಳಲು ಈ ರೀತಿಯ ಬದಲಾವಣೆ ಮಾಡಿಕೊಳ್ಬೇಕಾಗ್ತದೆ. ಬರಡು ಭೂಮಿಯಿಂದ ಮಳೆ ಬಿದ್ದಾಗ ನೀರು ಹೀರಿಕೊಳ್ಳೋದಿಲ್ಲ. ಜೊತೆಗೆ ಅಂತರ್ಜಲ ಹೆಚ್ಚಿಸಲು, ನೀರು ಹರಿದು ಹೋಗೋದನ್ನು ತಪ್ಪಿಸಲು, ಜೊತೆಗೆ ರೈತರ ಭೂಮಿ ನೀರನ್ನು ಹೀರಿಕೊಳ್ಳಲು ಈ ರೀತಿ ಗೊಬ್ಬರ ತಯಾರಿ ಮಾಡಿಕೊಳ್ಳೋದ್ರಿಂದ ಅಂತರ್ಜಲ ಹೆಚ್ಚಿಸಿಕೊಳ್ಳೋದ್ರ ಜೊತೆಗೆ ಭೂಮಿಯ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಜೊತೆಗೆ ರೈತನ ತನ್ನ ಭೂಮಿಯನ್ನು ಉಳುಮೆ ಮಾಡುವಾಗ ಕೊಟ್ಟಿಗೆ ಗೊಬ್ಬರ ಹಾಕಿದಾಗ ಭೂಮಿಯ ಮಣ್ಣು ಮೃದುವಾಗಿ ಸ್ಥಾಪಿಸಲು ಉತ್ತೇಜನಕಾರಿಯಾಗ್ತದೆ. ಕಾರ್ಯಕ್ರಮದಲ್ಲಿ ಔಟ್ರೀಚ್ ಸಂಸ್ಥೆಯ ಸಂಘಟಕ ರಂಗಸ್ವಾಮಿ ಹಾಗೂ ಹಲವಾರು ರೈತರು ಹಾಜರಿದ್ದರು. ಈಗ ನೀವೇನ್ ಮಾಡಿದೀರಾ, ಗೊಬ್ಬರ ಹಾಕಿ ಭೂಮಿಲಿ ಎಲ್ಲ ತೆಗೆದ್ಬಿಟ್ಟಿದ್ದೀರಾ. ಅಂದ್ರೆ ಇಲ್ಲವೇ ಇಲ್ಲ. ಭೂಮಿಲಿ ಗೊಬ್ಬರ ಹಾಕೋದ್ರಿಂದ ಭೂಮಿ ಒಳಗಡೆ ಇರೋ ಸಾವಯವ ಇಂಗಾಲ ಕಂಪ್ಲೀಟ್ ಕಡಿಮೆ ಆಗ್ತಾ ಹೋಗ್ತಿದೆ. ನಮ್ಮ ಕರ್ನಾಟಕದಲ್ಲಿ 0.1 ಇರೋದು, ಅದಿರ್ಬೇಕಾದ್ರೆ ನಮಗೆ 0.7 ಇಂದ 0.8 ತನಕ ಮಿನಿಮಮ್. 7ರಿಂದ 8 ಇರ್ಬೇಕು. 0 ಅಂದ್ರೆ 0.6ರಿಂದ 7 ಕಡಿಮೆ ಆಗಿದೆ. 6ರಿಂದ 7 ಅಲ್ಲ, 0.1 ಇರೋದು ಕರ್ನಾಟಕ. 0.1 ಇರೋದು. ಇವಾಗ ಅದನ್ನ ಜಾಸ್ತಿ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟ್, ನಮ್ ಭೂಮಿಗೆ ಸಾವಯವ ಇಂಗಾಲ ಯಾಕೆ ಬೇಕು? ಆಯ್ತಾ, ನಮ್ಮ ಭೂಮಿಗೆ ಸಾವಯವ ಇಂಗಾಲ ಯಾಕೆ ಬೇಕಂದ್ರೆ, ಇವಾಗ ಒಂದು ಗಿಡಕ್ಕೆ ಯೂರಿಯಾ ಹರಿಸ್ತಿದ್ದೀರಾ. ಯೂರಿಯಾ ಫಾರ್ಮ್ ಅಲ್ಲಿ ನೀವು ತರ್ತಿರಲ್ಲ. ಯೂರಿಯಾ ಬಂದು ನೈಟ್ರೋಜನ್ ಎನ್ ಫಾರ್ಮ್ ಅಲ್ಲಿ ಇರುತ್ತೆ. ಆಯ್ತಾ, ಪೊಟ್ಯಾಷಿಯಮ್ ಪಿ ಫಾರ್ಮ್ ಅಲ್ಲಿ ಇರುತ್ತೆ, ಫಾಸ್ಫರಸ್ ಕೆ ಫಾರ್ಮ್ ಅಲ್ಲಿ ಇರುತ್ತೆ. ಫಾಸ್ಫರಸ್ ಪಿ ಫಾರ್ಮ್ ಅಲ್ಲಿ ಇರುತ್ತೆ, ಪೊಟ್ಯಾಷಿಯಮ್ ಕೆ ಫಾರ್ಮ್ ಅಲ್ಲಿ ಇರುತ್ತೆ. ಸೊ ಅದು ಭೂಮಿಗೆ ನೀವು ಡೈರೆಕ್ಟ್ ಆಗಿ ಯೂರಿಯಾ ಹಾಕಿದ್ರೆ ನೈಟ್ರೋಜನ್ ತಗೊಳ್ಳಲ್ಲ. ಅದನ್ನ ಎನ್ನ ಒಂದು ಅಂಶಕ್ಕೆ ಟರ್ನ್ ಮಾಡಬೇಕು, ಅಂದ್ರೆ ಬದಲಾವಣೆ ಮಾಡಬೇಕು. ಬದಲಾವಣೆ ಯಾವ್ದು ಮಾಡುತ್ತೆ? ಭೂಮಿಲಿರೋ ಯಾವ ಅಂಶನ ಮಾಡಲ್ಲ, ಆರ್ಗ್ಯಾನಿಕ್ ಕಾರ್ಬನ್ನೇ ಬದಲಾವಣೆ ಮಾಡ್ತಾರೆ. ಆಯ್ತಾ, ಅದ ಫಾಸ್ಫರಸ್ ಆಗಿರ್ಬೋದು, ಪೊಟ್ಯಾಷಿಯಂ, ನೈಟ್ರೋಜನ್ ಆಗಿರ್ಬೋದು, 3 ಬದಲಾವಣೆ ಮಾಡ್ಕೊಟ್ಟಾಗ್ಲೇ ಗಿಡ ಹೇಳ್ಕೊಳ್ಳಿ. ಇವಾಗ ನೀವು ಹೇಳ್ತೀರಾ ಯೂರಿಯಾ ಇರಿస్తే ಭೂಮಿ ಯೂರಿಯಾ ತಗೊಂಡಿಲ್ಲ, ಹಂಗೆ ಇದಾವೆ. ಏನಕ್ಕೆ ಹಂಗೆ ಇರ್ತವೆ? ಅದೀಗ ಒಬ್ಬಟ್ಟಿಗೆ ಹೂರ್ಣ ಹಾಕ್ಲಿಲ್ಲ ಅಂದ್ರೆ ಒಬ್ಬಟ್ಟು ಆಗಕ್ಕಿಲ್ಲ. ಅದಕ್ಕೆ ಹೂರ್ಣ ಇದ್ರೇನೆ ಅದು ಟಚ್ ಅದಕ್ಕೆ ಕಾರ್ಬನ್ ಭೂಮಿಲಿ ಇರಬೇಕು. ಅದಿದ್ರೆ ಅದನ್ನ ಒಬ್ಬಟ್ಟು ಮಾಡೋ ಕೆಪಾಸಿಟಿ ಮಾಡ್ಕೊಡ್ತದೆ, ಬದಲಾವಣೆ ಮಾಡ್ಕೊಡ್ತದೆ. ಇವಾಗ ನೀರ್ ಇರುತ್ತಲ್ವಾ, ನೀರ್ ಹಿಂಗ್ಕೊಳಕ್ಕೆ ಎಕ್ಸಾಂಪಲ್ ಆರ್ಗ್ಯಾನಿಕ್ ಕಾರ್ಬನ್ ಭೂಮಿ ಒಳಗಡೆ ಇಲ್ಲ. ನೀರ್ ಹಾಕಿರ್ತಾರೆ, ನೀರಲ್ಲ ಅಲ್ಲಲ್ಲ ಒಂಥರ ನೀವು ಅಂತೀರಾ ಹಂಗೆ ನಿಂತ್ಕೊಬಿಟ್ಟೆ, ನೀರು ಇರ್ಕೊಂಡಿಲ್ಲ. ಏನಕ್ಕೆ ಇರ್ಕೊಂಡಿಲ್ಲ? ಇದಿರಲ್ಲ. ಇದಿದ್ರೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಅಂತ ಒಂದು ನೇಮ್ ಇದೆ. ಅಂದ್ರೆ ನೀರ್ಕೊಳ್ಳೋ ಅಂಶ ಇದು ಜಾಸ್ತಿ ಮಾಡುತ್ತೆ. ಅದಿದ್ರೆ ಮಾತ್ರ ನೀರು ಇಟ್ಕೊಳ್ಳೋದು. ಇವಾಗ ನೀವು ಒಂದು ವರ್ಷ ಇಲ್ಲಿ ಹಾಕಿ ನೋಡ್ರಿ, ಹಾಕಾದ್ಮೇಲೆ ಮತ್ತೆ ನೆಕ್ಸ್ಟ್ ವರ್ಷಕ್ಕೆ ಈ ಭೂಮಿಗೂ ಆ ಭೂಮಿಗೂ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಉಳ್ತಿರಲ್ಲ, ಉಳ್ಬೇಕಾದ್ರೆ ಭೂಮಿಲಿ ಏನಾಗುತ್ತೆ, ಆ ಸಾಯಿಲು ಫುಲ್ ಇದೇನು ಕಲರ್ ಇದೆಯಲ್ಲ, ಕಪ್ಪು ಕಲರ್ ಬದಲಾವಣೆ ಆಗುತ್ತೆ. ಇದಕ್ಕೂ ಅದಕ್ಕೂ ವ್ಯತ್ಯಾಸ ನಿಮಗೆ ಗೊತ್ತಾಗುತ್ತೆ. ಈಲ್ಡ್ ಜಾಸ್ತಿ ಬರುತ್ತೆ, ನೀರು ಇಟ್ಕೊಳ್ಳೋ ಅಂಶ ಜಾಸ್ತಿ ಆಗುತ್ತೆ. ಮತ್ತೆ ಗೊಬ್ಬರನು ಸಹಿ ತೂಗಿಸಿ ಕೊಡ್ತದೆ ಭೂಮಿಗೆ, ಗಿಡ ಕೊಡ್ತದೆ. ಅದೇ ಭೂಮಿಗೆ ಬದಲಾವಣೆ ಮಾಡ್ಕೊಡೋದೇ ಇದು ಫಸ್ಟ್ ಪಾಯಿಂಟ್. ಆಯ್ತಾ, ಈಲ್ಡ್ ಜಾಸ್ತಿ ಆಗುತ್ತೆ. ಭೂಮಿ ನಿಮ್ಗೆ ಏನೇನ್ ಬೇಕು ಪ್ರತಿಯೊಂದು ಅಂಶನೂ ಇದರಿಂದನೇ ಬರುತ್ತೆ. ಆರ್ಗ್ಯಾನಿಕ್ ಮ್ಯಾಟರ್ ಅಂತ ಗೊತ್ತಾ? ಅಂದ್ರೆ ಭೂಮಿ ಒಳಗಡೆ ಆಲ್ರೆಡಿ ಒಂದೊಂದ್ ಕಡೆ ಕಪ್ ಮಣ್ಣು ಇರ್ತವೆ. ಹೆಂಗಿರ್ತವೆ? ಗೊಬ್ಬರಗಳು ಹಾಕಿ ಆ ಕಪ್ ಮಣ್ಣ ಬದಲಾವಣೆ ಮಾಡೋದು. ಸೊ ನೀವು ಇಲ್ಲಿ ಇಷ್ಟಾಗ್ಲ ಹಿಂಗೆ ಹಾಕೊಂತಿರಲ್ಲ, ಅಷ್ಟು ಭೂಮಿ ಕಪ್ಪಾಗಿ ಬದಲಾವಣೆ ಆಗುತ್ತೆ. ಕಪ್ಪು ಮಣ್ಣಿಗೂ ಅಂದ್ರೆ ಅನ್ಕೋಬೋದು ಕಪ್ಪು ಮಣ್ಣು ಅಂದ್ರೆ ಏನು ಅಂತ. ಈಗ ನೀವು ಫಾರೆಸ್ಟ್ಗಳಿಗೆ ಏನೋ ಕಾಡುಗಳಿಗೆ ಬರೀ ಕಲ್ಲಲ್ಲಿ ನಡೀರಿ, ಸಾಫ್ಟ್ ತುಂಬ ಒಂಥರ ಮೆತ್ತಗಿರುತ್ತೆ. ಇಲ್ಲಿ ನಡ್ರಿ ಕಲ್ಲಂಗಿರುತ್ತೆ. ಇಲ್ಲಿ ನಾವು ಗೊಬ್ಬರ ಹಾಕಿ ಫುಲ್ ಗಟ್ಟಿಯಾಗ್ಬಿಟ್ಟಿದೆ. ನಮ್ಮ ಅಂದ್ರೆ ಗಟ್ಟಿ ಎಷ್ಟಾಗಿದೆ ಅಂತಂದ್ರೆ ಕಾಲಿಟ್ರೆ ಚುಚ್ಚಷ್ಟು ಗಟ್ಟಿಯಾಗಿದೆ. ಅಲ್ಲಿ ಹೋಗಿ ನೋಡಿ, ಅಲ್ಲಿ ಮೇಲಿಂದ ಎಲ್ಲ ಕಸ ಬಿದ್ದು ಅಲ್ಲೇ ಕೊಳ್ತು ಭೂಮಿ ಎಲ್ಲ ಸಾಫ್ಟ್ ಅಂದ್ರೆ ಮೆತ್ತಗಾಗಿರುತ್ತೆ. ಆ ತರ ನಿಮ್ ಭೂಮಿಗಳನ್ನ ಮಾಡ್ಕೊಳ್ಳಿ. ನಿಮ್ ಭೂಮಿ ಮಾಡಿದ ಪ್ರಯೋಜನ ಏನು? ಮುಂದೆ ಇದು ಗ್ರೌಂಡ್ ವಾಟರ್ ಅಂತರ್ಜಲ ಜಾಸ್ತಿ ಆಗುತ್ತೆ. ಇದರಿಂದ ಅಂತರ್ಜಲ ತುಂಬಾ ಜಾಸ್ತಿ ಆಗುತ್ತೆ. ಈಗ ನಿಮ್ಗೇನು ನೀರ್ ಹಾಕಿರ್ತಾರೆ, ಪೂರ್ತಿ ಎವಾಪರೇಷನ್ ಅಂದ್ರೆ ಸೂರ್ಯ ಎಳ್ಕೊಂಡ್ಬಿಡುತ್ತೆ, ನೀರಿರಲ್ಲ. ಆದ್ರೆ ಭೂಮಿ ಒಳಗಡೆ ನೀರ್ ಜಾಸ್ತಿ ಆಗ್ಬೇಕಂದ್ರೆ ಇದು ಒಂದು ಅಂಶ ತುಂಬಾ ಇಂಪಾರ್ಟೆಂಟ್.
ಇದು 1-1.5 ಅಡಿ 2 ಅಡಿವರೆಗೂ ಆಳಕ್ಕೆ ನೀರು ವರ್ಷ ಬದಲಾವಣೆ ಆಗುತ್ತೆ. ಈಗ 6 ತಿಂಗಳು ಕರ್ಣಕುಪ್ಪೆಲ್ಲ ಹಾಕಿದವರು ಬರೀ 6 ತಿಂಗಳಿಗೆ ಅವ್ರದ್ದು 0.613 ಇತ್ತು, ಇವಾಗ 0.64 ಆಗಿದೆ. ಅದು ಇಲ್ಲೇ ಗೌರ್ಮೆಂಟಲ್ಲಿ ಮೈಸೂರು ಮಾಡಿಸ್ಕೊಂಡ್ಬಂದಿದ್ದು 1% ಬರೀ 3 ತಿಂಗಳ ಕ್ರಾಪಿಗೆ 1% ಜಾಸ್ತಿ ಆಗಿದೆ, 0.01% ಜಾಸ್ತಿ ಆಗಿದೆ. ಅಂದರೆ 1 ವರ್ಷಕ್ಕೆ ಎಷ್ಟು ಜಾಸ್ತಿ ಆಗುತ್ತೆ ನೀವು ಹಾಕ್ತಾ ಇದ್ರೆ ಯೋಚನೆ ಮಾಡಿ. 1 ವರ್ಷಕ್ಕೆ ಎಷ್ಟಾಯಿತು, 2 ವರ್ಷಕ್ಕೆ ಎಷ್ಟಾಯಿತು. ಸೊ ನಾವು ನಮಗೇನು ಉಪಯೋಗ ಇಲ್ಲ, ನಿಮ್ಮ ಭೂಮಿಗೆ ಉಪಯೋಗ, ಮುಂದೆ ಬರೋ ಜನ್ರೇಷನ್ಗಳಿಗೆ. ಇವಾಗ ನೀವು ಎಷ್ಟು ಬೆಳಿತೀರ, ಎಕ್ಸಾಂಪಲು ಅಕ್ಕಿ 1 ಟನ್ ಬೆಳಿತೀರಾ ಅಂತ ಇಟ್ಕೊಳ್ಳೋಣ. ಬರ್ತಾರೋ ಮುಂದೆ ಜನ್ರೇಷನ್ಗೆ ಎಷ್ಟು ಬೇಕು, ನೀವು 5 ಟನ್ ಅಷ್ಟು ಬೆಳಿಬೇಕು. ಅದು ನಿಮ್ಮ ಭೂಮಿಯಲ್ಲಿ ಬೆಳೆಯೋಕ್ಕಾಗಲ್ಲ. ಯಾಕೆ ಬೆಳೆಯೋಕ್ಕಾಗಲ್ಲ? ಗೊಬ್ಬರ ಜಾಸ್ತಿ ಹಾಕಿ ಭೂಮಿ ಹಾಳಾಗಿರುತ್ತೆ. ಇದನ್ನ ಹಾಕೊಂಡೋದ್ರೆ ಇನ್ನು 10 ಟನ್ ಬೆಳ್ಕೊಬೋದು. ಸತ್ವ ಕಳ್ಕೊಂಡಿರ್ತದೆ, ಸತ್ವ ಇದು ಜಾಸ್ತಿ ಮಾಡ್ಕೋಬೇಕು, ನಾವು ಮಾಡ್ಕೋಬೇಕು. ಅಂದ್ರಲ್ಲ ಒಳಗಡೆ ಹಾಕಿ ಬರೀ ಕಸ ಬೇಯಿಸ್ದಂಗಿದೆ ಅಂತ. ಕಸದಿಂದ ರಸ, ನಿಮಗೆ ಗೊತ್ತು ಕಸದಿಂದ ರಸ ಹೆಂಗ್ ಮಾಡೋದು ಅಂತ. ಇದನ್ನ ಹಾಕಿ ಬೇಕಾದ್ರೆ ನೀವು ಕಸನೇ ಕೊಳ್ತು ಗೊಬ್ಬರ ಆಗಿ ಅದನ್ನ ನಾವು ಭೂಮಿಗೆ ಹಾಕ್ತಿರಲ್ಲ, ಅದು ಆರ್ಗ್ಯಾನಿಕ್ ಕಾರ್ಬನ್ ಟೆಸ್ಟ್ ಮಾಡಿ, ಆರ್ಗ್ಯಾನಿಕ್ ಕಾರ್ಬನ್ ಟೆಸ್ಟ್ ಮಾಡಿ ಹಾಕಿರೋದು. ಒಂದ್ ಕೆಲಸ ಮಾಡಿ, ಬರೀ FIM ಒಂದ್ ಕಡೆ ಹಾಕಿ ನೋಡಿ, ಅಂದ್ರೆ ಕೊಟ್ಟಿಗೆ ಗೊಬ್ಬರ ಒಂದ್ ಕಡೆ ಹಾಕಿ ನೋಡಿ, ಇದು ಒಂದ್ ಕಡೆ, ಇದು ಜೊತೆ ಗೊಬ್ಬರ ಹಾಕಿ ನೋಡಿ, ಯಾವ್ದ್ರಲ್ಲಿ ನಿಮ್ಗೆ ಜಾಸ್ತಿ ಬರುತ್ತೆ ನೋಡಿ, ಚೆಕ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ಡ್ರಮ್ಗಳು ನೋಡಿದ ತಕ್ಷಣ ನಿಮ್ಗೆ ಅನ್ಸುತ್ತೆ ನಾರ್ಮಲ್ ಕಸ ತುಂಬ ಡ್ರಮ್ ಅನ್ಕೋತೀರ ಅಲ್ವಾ? ಈ ಡ್ರಮ್ಮಿಗಿರೋ ಸ್ಪೆಷಾಲಿಟಿ ಏನು ಅಂತ ನಾನು ಹೇಳ್ತೀನಿ. ಇದು ನಾರ್ಮಲ್ ಡ್ರಮ್ ಇದೆ, ಹೌದಾ? ಕೆಳಗಡೆ ತೂತ್ಗಳಿದಾವೆ, ಅದು ಹೌದಾ? ಇಲ್ಲಿ ಒಂದೊಂದು ತೂತ್ಗಳು ಕೊಟ್ಟವ್ರು, ಹೌದಾ? ಸುತ್ತ ತೂತ್ಗಳು ಕೊಟ್ಟವ್ರು. ಅದು ಯಾಕೆ, ಇದೇ ಪೂರ್ತಿ ಏನು ಅಂತ ಹೇಳ್ತೀನಿ ನೀಟಾಗಿ. ಫಸ್ಟು 4 ಕಲ್ಲು ಇಟ್ಕೊಂಡು ಮಟ್ಟವಾಗಿ ಫಸ್ಟ್ ಡ್ರಮ್ ಕೂರಿಸ್ಕೊಳ್ಳಿ. ಡ್ರಮ್ ಕೂರಿಸ್ಕೊಂಡು ಸೌದೆನ ನೀವು ಒಲೆಗೆ ಹಾಕ್ಬೇಕು, ಹಿಂಗೆ ಸೀದಾ ಹಾಕ್ತೀರಾ, ಹೊಗೆ ಎಲ್ಲ ಗಾಳಿ ಎಲ್ಲ ಹಿಂಗೆ ಹೋಗ್ತಿರುತ್ತೆ. ಬಟ್ ಇದನ್ನ ಫಸ್ಟ್ ಸೌದೆ ಹಾಕ್ಬಿಟ್ಟು ಕೆಳಗಡೆಯಿಂದ ಗಾಳಿ ಹೋಗುತ್ತೆ. ಮುಂಚೆ ಫುಲ್ ಸೌದೆ ತುಂಬಿಡ್ತೀವಿ. ತುಂಬಿ ಅಂದರೆ ನೀವು ಈಗ ಹುಲ್ಲುಗಳೆಲ್ಲ ಹಾಕಿದ್ರೆ, ಹುಲ್ಲುಗಳ ಎಕ್ಸಾಂಪಲ್ 15 kg ಹುಲ್ಲು ಹಾಕಿದ್ರೆ ಅನ್ಕೊಳ್ಳಿ, ನಿಮಗೆ ಬರೋದೇ 1-2 kg ಬಯೋಚಾನ್. ಆದರೆ ನೀವು 15 kg ಬರೀ ಗಟ್ಟಿ ಇಂಥ ಗಟ್ಟಿ ವೇಸ್ಟ್ಗಳು, ಗಟ್ಟಿ ಸೌದೆಗಳು ಹಾಕಿದ್ದೀರಾ ಅಂತಂದ್ರೆ ನಿಮಗೆ 6-7 kg ಬರುತ್ತೆ. ಯಾಕೆ ಅಂತಾನು ಹೇಳ್ತೀನಿ. ಇವಾದ್ರೆ ಹುಲ್ಲು ಹಾಕಿದ್ರೆ ಬೇಗ ಕತ್ಕೊಂಡ್ಬಿಡುತ್ತೆ, ನಿಮ್ಗೆ ಕಡಿಮೆ ಬರುತ್ತೆ. ಇದು ಹಾಕಿದ್ರೆ ನಿಧಾನಕ್ಕೆ ಹತ್ತುತ್ತೆ, ಜಾಸ್ತಿ ಬರುತ್ತೆ. ಫಸ್ಟ್ ಪಾಯಿಂಟ್. ಇನ್ನೊಂದು ಪಾಯಿಂಟು, ಇದು ಯಾವಾಗಲೂ ಯೂಸ್ ಮಾಡ್ಬೇಕಾದ್ರೆ 1:10 ರೇಷಿಯೋಲಿ ಯೂಸ್ ಮಾಡಬೇಕು. 1 kg ಬಯೋಚಾರ್ ಹಾಕ್ತಾರೆ, 10 kg FIM ಹಾಕ್ಬೇಕು 1 ಎಕರೆ, ಆಯ್ತಾ? ಈ ಡ್ರಮ್ಮಲ್ಲಿ ಫಸ್ಟ್ ಮೇಲ್ಗಡೆ ಹಾಕಿ ಬೆಂಕಿ ಹಚ್ಬಿಟ್ಟು ಸ್ವಲ್ಪ ಬೆಂಕಿ ಕಾಯಕ್ ಬಿಡ್ಬೇಕು, ಅಂದ್ರೆ ಎಲ್ಲ ಕಡೆ ಬೆಂಕಿ ಎತ್ಕೊಳ್ಳೋದು. ಅದಾಗಿದ ತಕ್ಷಣ ಇದೇನಿದೆಯಲ್ಲ, ಇದು ಬೆಲ್ಟು ಮತ್ತೆ ಇದು ಮುಚ್ಚಳ 2 ಹಾಕಿ ಟೈಟಾಗಿ ಮುಚ್ಚಿಬಿಟ್ಟು ಇದನ್ನ ಹಾಕ್ಬೇಕು. ಇದನ್ನ ಯಾಕೆ ಹಾಕ್ತೀವಿ ಅಂದ್ರೆ, ನೀವು ಹೊಗೆ ಪೈಪ್ಗಳು ಹಾಕ್ತಿರಲ್ವಾ, ಆ ಥರ ಹೊಗೆ ಪೈಪ್ಗಳು ಹಾಕೋದು. ಯಾಕೆ ರೀಸನ್ ಏನಂತ ಅಂದ್ರೆ, ಗಾಳಿ ಹೋಗೋಕ್ಕೆ ಇದು ಒಂದೇ ಜಾಗ ಇರೋದು. ಮೇಲಿಂದ ಇವಾಗ ಹಿಂಗೆ ಗಾಳಿ ಸಪ್ಲೈ ಹಾಕೋದು, ಮೇಲಿಂದ ಗಾಳಿ ಸಪ್ಲೈ ತುಂಬಾ, ಅಂದ್ರೆ ಕೆಳಗಡೆ ಗಾಳಿ ಸಪ್ಲೈ ಆಗ್ತದೆ, ಮೇಲಿಂದ ಹೊಗೆ ಆಚೆ ಹೋಗ್ತದೆ. ನೀವೇ ಏನು ಮಾಡ್ತೀರಾ, ಹಿಂಗೆ ಹೊಗೆ ಕೊಡ್ತೀರಾ, ಹಿಂಗೆ ಹೋಗುತ್ತೆ. ಸೊ ಅಷ್ಟೇ ಡಿಫ್ರೆನ್ಸು. ಕೆಳಗಡೆ ತೂತ್ಗಳು ಹಾಕಿರೋದು ಆಮ್ಲಜನಕ ಸಪ್ಲೈ ಆಗುತ್ತೆ. ನೀವು ಡೈರೆಕ್ಟಾಗಿ ಆಮ್ಲಜನಕ ಸಪ್ಲೈ ಮಾಡಿದ್ರೆ ಅದು ಬೂದಿ ಆಗೋಗುತ್ತೆ. ಅದೇ ನೀವು ಭೂಮಿಗೆ ಎರ್ಚಿದ್ರೆ ಗಿಡ ಸುಟ್ಟೋಗುತ್ತೆ. ಆದರೆ ಇದನ್ನ ನೀವು ಭೂಮಿಗೆ ಎರ್ಚಿದ್ರೆ ಗಿಡ ಸುಟ್ಟೋಗಲ್ಲ. ಮತ್ತೆ ಇದನ್ನ ಮತ್ತೆ ಬೆಂಕಿ ಹಚ್ಬೋದು. ಒಂದ್ಸಲಿ ಬೆಂದಾದ್ಮೇಲೆ ಇನ್ನೊಂದ್ಸಲಿ ಬೇಕಾ ಬೆಂಕಿ ಹಚ್ಚಿ ನೋಡಿ, ಬೆಂಕಿ ಹಚ್ಕೊಳ್ಳುತ್ತೆ. ಇಲ್ಲಿ ಬೆಂದಾದ್ಮೇಲೆ ನಂತರ ಉಡ್ ವಿನೆಗರ್ ಅಂತ ಸ್ಟಾರ್ಟ್ ಆಗುತ್ತೆ. ಇನ್ನೂ ಬಿಸಿ ಆಗಿಲ್ಲ ಇದು, ಇಲ್ಲಿ ಬರುತ್ತೆ ಉಡ್ ವಿನೆಗರ್ ಅಂತ. ಈ ಕಾಯಿಲೆ ಎಲ್ಲ ಬಂದಿರ್ತಾವಲ್ಲ ಗಿಡಗಳಿಗೆ, ಅದು ಬಂದಾಗಬೇಕಾದ್ರೆ ಸ್ಪ್ರೇ ಮಾಡ್ಕೊಬಹುದು. ಇದನ್ನ ಕಲೆಕ್ಟ್ ಮಾಡಕ್ ಬೇರೆ, ಅದು ಆಲ್ರೆಡಿ ಇದೆ. ಎಷ್ಟು, ಅರ್ಧ ಲೀಟರ್ಗೆ 85 ರೂಪಾಯಿ, ಇವಾಗ ಇನ್ನೂ ಜಾಸ್ತಿ ಆಗಿದೆ ಅನ್ಸುತ್ತೆ. ಸೊ ಕಲೆಕ್ಟ್ ಮಾಡ್ಕೊಂಡು ಬೇಕಾದ್ರೆ ಇವಾಗ ಚಿಲ್ಲಿನೋ ಮೆಣಸಿನ್ಕಾಯಿ ಎಲ್ಲ ಬರುತ್ತೆ, ಕಪ್ಪಗೆ ಸ್ಟಾರ್ಟ್ ಆಗುತ್ತೆ, ಇನ್ನೂ ಬಂದಿಲ್ಲ. ಅದನ್ನ ಕಲೆಕ್ಟ್ ಮಾಡ್ಕೊಂಡು ಬೇಕಾದ್ರೆ ಒಂದು ಬಾಟ್ಲಿಗೆ ಹಾಕೊಂಡು ಸ್ಪ್ರೇ ಮಾಡ್ಕೊಬಹುದು. ಅದೆಷ್ಟು 1 ಗ್ರಾಮ್ಗೆ 1 ಲೀಟರ್ ನೀರನ್ನು ಸ್ಪ್ರೇ ಮಾಡ್ಕೊಂಡು 1 ಗ್ರಾಮ್. ಅಲ್ಲಿ ಇಲ್ಲಿ ಕಲೆಕ್ಟ್ ಮಾಡ್ಕೊಳ್ಳೋದು ತುಂಬಾ ಬಿಸಿ ಇರುತ್ತೆ, ಅದ್ ನಿಮ್ಗೆ ಸಪರೇಟ್ ಕೊಡ್ತಾರೆ. ಕ್ಲೀನಾಗಿ ಸಿಗುತ್ತೆ ಅದು. ಆರೋದ್ಮೇಲೆ ಸಿಗುತ್ತೆ, ಇಲ್ಲಿ ಗಟ್ಟಿ ಆಗುತ್ತೆ, ಬಿಸಿ ಇರುತ್ತೆ, ತಗೊಳಕ್ಕಾಗಲ್ಲ. ಬಟ್ ತಗೊಳಕ್ಕಾಗಲ್ಲ, ಉಪಯೋಗ ಆದ್ಮೇಲೆ ಕೈಲೇ ತಗೋಬಹುದು. ಗಟ್ಟಿ ಇರುತ್ತೆ, ಆದ್ರೆ ಬಿಸಿ ಜಾಸ್ತಿ ಇರುತ್ತೆ, ಗಟ್ಟಿ ಆಗುತ್ತೆ. ತಗೊಂಡು ಹೆರ್ಕೊಂಡ್ಬಿಟ್ರೆ ಬಂದ್ಬಿಡುತ್ತೆ. ಇದಾದ್ಮೇಲೆ ಫುಲ್ ಬೆಂದಾದ್ಮೇಲೆ ನಿಮ್ಗೆ ನೀವು ನೋಡ್ಬೋದು, ಈ ತೂತ್ಗಳಿದಾವಲ್ಲ, ಇಲ್ಲಿ ಮುಟ್ ನೋಡಿ, ಎಲ್ಲಿ ತನಕ ಬೆಂಕಿ ಬಿಂದು ನಿಮ್ಗೆ ಬಿಸಿ ಗೊತ್ತಾಗುತ್ತೆ. ಒಂದು ಬಾಟ್ಲ್ ತಗೊಂಡು ನೀರ್ ಹಾಕೊಂಡು ಟೆಸ್ಟ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಗೊತ್ತಾಗುತ್ತೆ. ಸ್ವಲ್ಪ ಟಚ್ ಮಾಡಿದ್ರೆ ಗೊತ್ತಾಗುತ್ತೆ. ಕೈ ಸುಡುತ್ತಲ್ಲ, ಎಲ್ಲಿ ತನಕ ಬೆಂಕಿ ಹತ್ತಿದೆ, ಎಷ್ಟು ತಗೊಳುತ್ತೆ, ನಿಮ್ಗೆಲ್ಲ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. ಎಲ್ಲ ಪೂರ್ತಿ ಬೆಂದೆಲ್ಲ ಆದ್ಮೇಲೆ ಈ ತೂತ್ಗಳೇನಿವಲ್ಲ, ಇಲ್ಲಿಗೆ ಸಗಣಿ ಉಂಡೆನೋ ಇಲ್ಲ ಅಂತ ಅಂದ್ರೆ ಮಣ್ಣಿನ ಉಂಡೆನೋ ಅದನ್ನ ಮುಚ್ಕೊಂಡ್ಬಿಡ್ಬೇಕು ಪೂರ್ತಿ ಬೆಂದಾದ್ಮೇಲೆ. 6 ಅವರ್ ಮ್ಯಾಕ್ಸಿಮಮ್ 6 ಅವರ್. ಗಟ್ಟಿ ಸದಳು ಒಂದ್ 8 ಅವರ್ ಇರ್ಲಿ. ಅದಾದ್ಮೇಲೆ ಇದನ್ನ ತೆಗೆದ್ಬಿಟ್ಟು ಇನ್ನೊಂದ್ ಮುಚ್ಚಳ ಇದೆಯಲ್ಲ, ಆ ಮುಚ್ಚಳ ಮುಚ್ಚಬೇಕು. ಮುಚ್ಚಿಬಿಡಿ ಮೊದಲು ಈ ತೂತಗಳನ್ನ. ಅದಾದ್ಮೇಲೆ ತೂತಗಳು ಮುಚ್ಚಿಬಿಟ್ಟು ಕ್ಯಾಪ್ ಹಾಕೋದು.
ಬೇಕಾದ್ರೆ 1 ವರ್ಷನೂ ಮಾಡ್ಕೊಳ್ಳಿ, 1 ವರ್ಷ ಮಾಡಿ 1 ವರ್ಷ ತನಕ ಶೇಖರಣೆ ಮಾಡಿ ಇಟ್ಕೊಳ್ಳಿ, ಯಾವಾಗ ಬೇಕು ಹೋಗ್ಬೋದು. ನೆರಳಲ್ಲಿ ಇಡ್ಬೇಕಾ ಬಿಸಿಲಲ್ಲಿ ಇಡ್ಬೇಕಾ? ನೀವು ಗೊಬ್ಬರ ಹೆಂಗ್ ಇಡ್ತೀರಾ? ಇದು ತಿಪ್ಪೆ ಗೊಬ್ಬರ ಡೈಲಿ ಅಲ್ಲಿಗೆ ಹಾಕ್ತಾ ತಿಪ್ಪೆ ಗೊಬ್ಬರ ಅಲ್ಲ, ಈಗ FIM ಆಗಿರೋದು ಗೊಬ್ಬರ ತಂದಿರ್ತೀರ, ಫರ್ಟಿಲೈಸರ್ ಎಲ್ಲ ಮಣ್ಣಲ್ಲಿ ಅಂದ್ರೆ ನೀರಲ್ಲಿ ಮಿಕ್ಸ್ ಆಗ್ಬಾರ್ದು. ನೀರಲ್ಲಿ ಮಿಕ್ಸ್ ಆದ್ರೆ ಅಂದ್ರೆ ಕೊಳ್ತು ಅಂದ್ರೆ ನೀರ್ ಬಿಟ್ಕೊಂಡ್ಬಿಡುತ್ತೆ, ವೇಸ್ಟ್ ಆಗುತ್ತೆ. ಡ್ರೈ ಅಲ್ಲಿ ಪೌಡರ್ ಟೈಪ್ ಇರಬೇಕು. ನಾರ್ಮಲ್ ಎಲ್ಲೋ ಒಂದ್ ಕಡೆ ಬಿಸಿಲಿರೋ ಜಾಗದಲ್ಲೋ ಅಥವಾ ನೆರಳಿರೋ ಜಾಗದಲ್ಲಿ ಇಟ್ರೆ ಸಾಕು. ನೆನಿಬಾರ್ದು. ಅಂದ್ರೆ ನೆಂದ್ರು ಏನಾಗಲ್ಲ, ಅಂದ್ರೆ ಸ್ವಲ್ಪ ಜಾಸ್ತಿ ವೇಸ್ಟ್ ಆಗುತ್ತೆ. ಅದೇ ಪೌಡರ್ ಟೈಪ್ ಇದ್ರೆ ಬೆಸ್ಟ್. ಇದು ಪೌಡರ್ ಆಗಲ್ಲ, ಅದೇ ಸ್ವಲ್ಪ ಇಲ್ಲ ಇಲ್ಲ ಕಡ್ಡಿ ಏನೇ ಇರ್ತವೆ, ಕಡ್ಡಿ ಹಂಗಂಗೆ ಇರ್ತವೆ. ನೀವು ಮುಟ್ಟಿದ್ರೆ ಮಾತ್ರ ಪುಡಿ ಆಗೋದು, ಈ ಕಡ್ಡಿ ಏನ್ ಬೇಯಕ್ ಹಾಕಿದೀವಲ್ಲ ಸೌದೆ ಕಡಿಮೆ ಜಾಸ್ತಿ ಮಾಡಿಸ್ಕೊಡ್ತೀವಿ. ಇಲ್ಲಾಂದ್ರೆ ಬೇರೆ ತರ ಅಂದ್ರೆ ಹೇಳಿದ್ನಲ್ಲ, ಇದು 3 ಟೈಪ್ ಇದೆ. ಅದ್ರಲ್ಲಿ 1 ಟೈಪ್ ಇವಾಗ ನಾವು ಹೇಳ್ಕೊಟ್ಟಿರೋದು, ಇನ್ನೊಂದು ಟೈಪ್ ಇಲ್ಲ ಫಾರ್ಮರ್ಸ್ ನಾವು ತುಂಬಾ ಜನ ಮಾಡಿಸ್ಕೊಂತೀವಿ ಅಂತ ಆ ಟೈಪ್ ಹೇಳ್ಕೊಡ್ತೀವಿ. ಯಾಕಂದ್ರೆ ಖರ್ಚಾಗ್ಬಾರ್ದಲ್ಲ ರೈತರಿಗೆ, ಅದಕ್ಕೋಸ್ಕರ ಅದು ಹಸಗಾಗ್ತಿರಲಿಲ್ಲ ವೇಸ್ಟ್ ಅದು ಹಾಕಿ ನಾನು ಎಸಿದ್ವಲ್ಲ ಅಂತವನ್ನ ಮಾತ್ರ ಒಳಗಡೆ ಹಾಕಿ ಬೇಯಿಸಿ